ರೀತಿಯಾಗಿ ನಾವು ಇವತ್ತು ಸ್ವೀಕಾರ ಮಾಡ್ತಾ ಇದ್ದೀವಿ. ಪಕ್ಷದ ಸಂಘಟನೆ ಮೂಲೆ ಮೂಲೆಗಳಲ್ಲಿ ನಾವು ಮತ್ತು ದೊಡ್ಡಗೌಡರು, ನಾಟಿಕರವರು ಎಲ್ಲರೂ ಸೇರಿ ನಮ್ಮ ಪಕ್ಷದ ತಂಡ ನಾವು ಯಾರು ಅಧ್ಯಕ್ಷರಿದ್ದೀವಿ ನಾವು ಜಂಬ ಪಡ್ಕೊತಾ ಇಲ್ಲ. ನಾವೊಂದು ಪಕ್ಷದ ಸಿಪಾಯಿಯಾಗಿ ಕಾರ್ಯಕರ್ತನಾಗಿ ನಿಮ್ಮ ಮನೆ ಬಾಯಿಗಳಿಗೆ ಬಂದು ನಾವು ನಮ್ಮ ಪಕ್ಷದ ಸಂಘಟನೆಯನ್ನು ಗಟ್ಟಿ ಮಾಡ್ತೀವಿ ಎಂಬ ಮಾತನ್ನು ಇವತ್ತಿನ ವ್ಯಕ್ತಪಡಿಸ್ತಾ ಇದ್ದೀವಿ. ಈ ಭಾಗದಲ್ಲಿ ವಿಶೇಷವಾಗಿ ಅನೇಕ ಸಮಸ್ಯೆಗಳು, ರೈತರ ಸಮಸ್ಯೆ ಆಗಿರ್ಬೋದು, ನೀರಾವರಿ ಸಮಸ್ಯೆ ಆಗಿರ್ಬೋದು. ಇವತ್ತು ಬಹಳಷ್ಟು ಜನರಿಗೆ ಹೊಟ್ಟೆಗೆ ಊಟನೂ ಕೂಡ ಸಿಗ್ತಾ ಇಲ್ಲ. ಮೊನ್ನೆ ತಾನೇ ಪೇಪರಲ್ಲೂ ಕೂಡ ನಾವು ನೋಡಿದ್ವಿ, ಕುಮಾರಸ್ವಾಮಿ ಅವರು ಹೇಳಿದ್ರು, ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ನೌಕರಿಗಾಗಿ ಹೋಗುವಂಥವ್ರ ಅಪ್ಪ ಮಗ ನೌಕರಿಯಾಗಿ